ನಮಸ್ಕಾರ. ಇಂದಿನ ಫ್ರೀ ಲೋಕ ಸಂಚಾರ ಅಂದರೆ ದುನಿಯಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ದುನಿಯಾದಲ್ಲಿ ಇವತ್ತಿನ ಅಂದರೆ ಇವತ್ತಿನ ಜಗತ್ತಿನಲ್ಲಿ ಈಗಿನ ಕಾಲದಲ್ಲಿ ಇವತ್ತೇನು ನಡೀತಾ ಇದೆ ಅದನ್ನು ತೆಗೆದುಕೊಂಡು ಚರ್ಚೆ ಮಾಡುವಂಥ ವಿಚಾರಗಳನ್ನ ತೆಗೆದುಕೊಳ್ತೀವಿ. ಇವತ್ತು ಸಹಜವಾಗಿ ಎಲ್ಲರ ಗಮನ ಸೆಳೆದಿರುವಂಥದ್ದು ಚಿತ್ರರಂಗದಲ್ಲಿ ಆಗ್ತಿರುವಂಥ ಗಲಾಟೆಗಳು, ಪ್ರೊಡ್ಯೂಸರ್ಗಳ ಮಧ್ಯೆ ನಡೀತಿರುವಂಥ ವಿವಾದಗಳು, ಈ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡು ಚರ್ಚೆ ಮಾಡುವಂಥ ಕಾರ್ಯಕ್ರಮ ಇದು ಪ್ರೊಡ್ಯೂಸರ್ಸ್ ಫೈಟ್. ಸೊ ಪ್ರೊಡ್ಯೂಸರ್ಸ್ ಫೈಟ್ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇಬ್ಬರು ವ್ಯಕ್ತಿಗಳು ಪಾಲ್ಗೊಳ್ಳಲಿದ್ದಾರೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿವಾದದ ಕೇಂದ್ರ ಬಿಂದುವಾಗಿರುವಂಥ ಹಿರಿಯ ನಿರ್ಮಾಪಕ ಕೆ ಮಂಜು ಈಗ ನಮ್ಮೊಂದಿಗಿದ್ದಾರೆ. ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೆ ನಮಸ್ಕಾರ. ಸೊ ಕೆ ಮಂಜು ಅವ್ರ ಜೊತೆಗೆ ಇನ್ನೊಬ್ಬ ಪ್ರೊಡ್ಯೂಸರ್ ಕೂಡ ಕೆಲವೇ ನಿಮಿಷಗಳು ನಮ್ಮ ಜೊತೆಗೆ ಜಾಯ್ನ್ ಆಗಲಿದ್ದಾರೆ. ಆದರೆ ಈ ಎಲ್ಲಕ್ಕಿಂತ ಮುಂಚೆ ಇವತ್ತಿನ ಬೆಳವಣಿಗೆಗಳು ಏನಾದವು ನೀವೆಲ್ಲ ಗಮನಿಸಿರ್ತೀರ. ಆದರೆ ಗಮನಿಸದೇ ಇರೋರಿಗೆ ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಮಾಡ್ಕೊಂಡು ನಮ್ಮ ಪ್ರತಿನಿಧಿ ಅಶೋಕ್ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ಅಶೋಕ್ ಈಗ ನಮ್ಮೊಂದಿಗೆ ನೇರವಾಗಿ ಸಂಪರ್ಕಲಿದ್ದಾರೆ. ಸೊ ಅಶೋಕ್, ಹಲವಾರು ದಿನಗಳಿಂದ ನಾವು ಈ ವಿವಾದವನ್ನು ಕೇಳ್ತಾನೆ ಇದ್ದೀವಿ. ಬಗೆಹರಿಯದಂಥ ವಿವಾದ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಸೊ ಇವತ್ತೇನಾಯಿತು, ಲೇಟೆಸ್ಟ್ ಡೆವಲಪ್ಮೆಂಟ್ ಏನಾಯಿತು ಅಶೋಕ್? ಗೌರೀಶ್, ಕಳೆದ 15 ದಿನಗಳಿಂದ ನಡೀತಾ ಇದ್ದಂತಹ ವಿವಾದ ಇದು. ಇಬ್ಬರು ನಿರ್ಮಾಪಕರ ನಡುವಿನ ಈ ಒಂದು ಜಗಳ ಏನಿತ್ತು, ನಮ್ಮ ಚಿತ್ರ ಮೊದಲು ಬಿಡುಗಡೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ. ಸೊ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದಂಥ ಕೆ ಮಂಜು ಅವರು ಅಲ್ಲಿಂದ ಈ ವಿವಾದವನ್ನು ಸೃಷ್ಟಿ ಮಾಡಿದಂಥದ್ದು. ಸೊ ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳಾಯಿತು. ಅಂಬರೀಷ್ ಅವರ ನಿವಾಸಕ್ಕೆ ಹೋಗುವಂಥದ್ದು, ಮತ್ತು ನಂತರ ಉಪೇಂದ್ರ ಅವರ ನಿವಾಸಕ್ಕೆ, ಅಂತಿಮವಾಗಿ ಈಗ ಮತ್ತೆ ಫಿಲ್ಮ್ ಚೇಂಬರ್ಗೆ ಬಂದಿರುವಂಥದ್ದು. ಸೊ ಇಲ್ಲಿ ಇವತ್ತು ನಡೆದಂಥ ಸಭೆಯಲ್ಲಿ ನಿರ್ಮಾಪಕ ಕೆ ಮಂಜು ಅವ್ರನ್ನ ಕರೆಸಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಅಂತ ಕೆ ವಿ ಚಂದ್ರಶೇಖರ್ ಅವರು ಸಾಕಷ್ಟು ಹೊತ್ತು ಚರ್ಚೆಯನ್ನು ನಡೆಸಿದರು. ಚರ್ಚೆಯ ನಂತರ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇಲ್ಲಿಯವರೆಗೆ ಆದಂಥದ್ದು ಎಲ್ಲವನ್ನೂ ಬಿಟ್ಟು, ಅಂದರೆ ನಾಳೆ ಒಂದು ಅಂತಿಮ ನಿರ್ಧಾರಕ್ಕೆ ಬರಲಾಗುತ್ತೆ. ನಾಳೆ ಸಂಜೆ 4 ಗಂಟೆಗೆ ಫಿಲ್ಮ್ ಚೇಂಬರ್ನಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ. ಬಹಳ ಪ್ರಮುಖವಾಗಿ ಈ ಸಭೆಯಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಭಾಗವಹಿಸ್ತಾ ಇದ್ದಾರೆ. ಮತ್ತು ಅವ್ರ ಜೊತೆ 2 ಚಿತ್ರಗಳಲ್ಲಿ, ಅಂದರೆ ಗಾಡ್ ಫಾದರ್ ಮತ್ತು ಕಟಾರಿ ವೀರ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇರುವಂತಹ ಉಪೇಂದ್ರ ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಬ್ಬರು ನಿರ್ಮಾಪಕರು ಮುನಿರತ್ನ ಮತ್ತು ಕೆ ಮಂಜು ಅವರು ಸಹ ಈ ಸಭೆಯಲ್ಲಿ ಇದ್ದಾರೆ. ಒಟ್ಟಾರೆ ನಾಳೆ 4 ಗಂಟೆಗೆ ಫಿಲ್ಮ್ ಚೇಂಬರ್ನಲ್ಲಿ ನಡೆಯುವಂತಹ ಸಭೆಯಲ್ಲಿ ಒಂದು ಅಂತಿಮ ನಿರ್ಧಾರಕ್ಕೆ ಬರುವ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಇವತ್ತು ಸ್ಪಷ್ಟಪಡಿಸಿದ್ದಾರೆ. ಓಕೆ, ನಾಳೆ ಸಭೆಯಲ್ಲಿ ಅಂದರೆ ತುಂಬಾ ದಿನಗಳಿಂದ ಹೀಗೆ ಮುಂದೂಡಲಾಗ್ತಾ ಇದೆ ಈ ಸಮಸ್ಯೆನ. ನಾಳೆ ನಿಮಗೆ ವಿಶ್ವಾಸ ಇದೆಯಾ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ಸುತ್ತೆ ಅಶೋಕ್? ಗೌರೀಶ್, ಇಲ್ಲಿ ಇರುವಂಥದ್ದು ಇಬ್ಬರೂ ಸಹ ತಮ್ಮ ಹಠಮಾರಿ ಧೋರಣೆಯನ್ನು ಇಲ್ಲಿವರೆಗೂ ಬಿಟ್ಟಿರಲಿಲ್ಲ. ನನ್ನ ಸಿನಿಮಾ ಬಿಡುಗಡೆ ಆಗಲೇಬೇಕು ಅನ್ನುವಂಥದ್ದು ಮುನಿರತ್ನ ಅವರ ವಾದ ಆಗಿತ್ತು. ನನ್ನ ಸಿನಿಮಾ ಬಿಡುಗಡೆ ಆಗಲೇಬೇಕು, ನಾನು ಸಿದ್ಧನಾಗಿ ಸಿನಿಮಾವನ್ನು ಸಿದ್ಧಪಡಿಸಿಕೊಂಡು ಈಗಾಗಲೇ ಕಾಯ್ತಾ ಇದ್ದೀನಿ ಅನ್ನುವಂಥದ್ದು. ಇನ್ನೊಂದು ಕಡೆ ಕೆ ಮಂಜು ಅವರು ನನ್ನ ಸಿನಿಮಾವು ಕೂಡ ಬಿಡುಗಡೆ ಆಗಬೇಕು, ನಾನು ಮೊದಲು ಶೂಟಿಂಗ್ ಆರಂಭಿಸ್ತಾ ಇದ್ದೆ ಅನ್ನುವಂಥದ್ದು. ಆದರೆ ನಾಳೆ ನಡೆಯುವ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಇಲ್ಲಿಯವರೆಗೂ ನಡೆದಿದ್ದು ಏನಿತ್ತು ಅದು ಬೇರೆ ರೀತಿಯದ್ದಾಗಿತ್ತು. ನಾಳೆ ಅಂಬರೀಷ್ ಅವರು ಈ ಚರ್ಚೆಯಲ್ಲಿ ಭಾಗವಹಿಸುವುದರಿಂದ, ಈ ಸಭೆಯ ಮುಖ್ಯಸ್ಥರಾಗಿರೋದ್ರಿಂದ, ಸೊ ನಾಳಿನ ಸಭೆಗೆ, ನಾಳಿನ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ ಅನ್ನುವಂಥ ಮಾತನ್ನು ಮಂಜು ಅವರು ಹೇಳಿದ್ದಾರೆ. ಸೊ ಇಲ್ಲಿಯವರೆಗೂ ಮಂಜು ಅವರು ಫಿಲ್ಮ್ ಚೇಂಬರ್ನ ನಿರ್ಧಾರವನ್ನು ಒಪ್ಕೊಳ್ತೀನಿ ಅಂದರು, ಅಲ್ಲೂ ಸಹ ಒಪ್ಕೊಂಡಿಲ್ಲ. ಉಪೇಂದ್ರ ಅವರ ನಿರ್ಧಾರವನ್ನು ಒಪ್ಕೊಳ್ತೀನಿ ಅಂದರು, ಅಲ್ಲೂ ಸಹ ಒಪ್ಕೊಂಡಿಲ್ಲ. ಈಗ ಅಂತಿಮವಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇವತ್ತು ನಾವು ಮಾತಾಡುವಂಥ ಸಂದರ್ಭದಲ್ಲಿ ನಾಳೆ ಅಂಬರೀಷ್ ಅವರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಅಂಬರೀಷ್ ಅವರು ಬಂದರೆ ಈ ವಿವಾದವನ್ನು ಬಗೆಹರಿಸಬಹುದು ಅನ್ನುವಂಥ ಒಂದು ಸೂಚನೆಗಳು ಇವತ್ತು ಸ್ಪಷ್ಟವಾಗಿ ಕಾಣಿಸ್ತವೆ. ಹಾಗಾಗಿ ನಾಳೆ ವಿವಾದಕ್ಕೆ ನಿಜಕ್ಕೂ ಒಂದು ಅಂತಿಮ ಹಾಡಬಹುದು, ಇತಿಯನ್ನು ಹಾಡಬಹುದು ಅನ್ನುವಂಥದ್ದು ಒಂದು ಸ್ಪಷ್ಟ ಸೂಚನೆ ಇದೆ. ಧನ್ಯವಾದ ಅಶೋಕ್. ನಿಮ್ಮ ಈ ಎಲ್ಲ ಮಾಹಿತಿಗೆ ನಮ್ಮ ಅಶೋಕ್ ನೇರವಾಗಿ ಸಂಪರ್ಕದಲ್ಲಿದ್ದು ಹೆಚ್ಚಿನ ಮಾಹಿತಿ ನೋಡಿದ್ರು ಇವತ್ತು ನಡೆದಿರುವ ಈ ಒಂದು ಒಟ್ಟಾರೆ ವಿವಾದದ ಬಗ್ಗೆ. ಹಾಗಾದ್ರೆ ಬನ್ನಿ ನಾವು ಈ ವಿವಾದದ ಕೇಂದ್ರ ಬಿಂದು ನಮ್ಮ ಜೊತೆಗಿರೋದ್ರಿಂದ ಅವ್ರನ್ನೇ ನೇರವಾಗಿ ಮಾತಾಡೋಣ. ಸೊ ಮಂಜು ಅವರ, ಇತ್ತೀಚೆಗೆ ನೀವು ಫಿಲ್ಮ್ ಚೇಂಬರ್ ಏನಿದೆ ಅದರಲ್ಲಿ ನಡೀತಿರುವ ವಿವಾದಗಳು, ಘಟನಾವಳಿಗಳು, ನಾಟಕೀಯ ಬೆಳವಣಿಗೆಗಳೆಲ್ಲ ಒಂಥರ ಹೇಗಿದೆ ಅಂದರೆ ಸಿನಿಮಾಗಿಂತ ಈ ಎಲ್ಲ ಘಟನೆಗಳೇ ಸ್ವಲ್ಪ ಮೋರ್ ಎಂಟರ್ಟೈನಿಂಗ್ ಆಗಿವೆ. ಏನು ಅನ್ಸುತ್ತೆ ನಿಮಗೆ? ಮೊದಲನೇದಾಗಿ ಮಂಜೂರು ಒಪ್ಪಿಲ್ಲ ಅಂತ ಹೇಳ್ತಾ ಇರೋದು ಫಸ್ಟು ಅದು ಸುಳ್ಳು, ತಳ್ಳಾಕ್ಬೇಕು ಫಸ್ಟ್. ಅದು ಯಾಕೆಂದರೆ ನಾನು ವಾಣಿಜ್ಯ ಮಂಡಳಿ ಲೆಟರ್ ಕೊಟ್ಟರೆ ನಿಜ. ವಾಣಿಜ್ಯ ಮಂಡಳಿ ಕರೆದು ತೀರ್ಮಾನ ಅವ್ರು ಹೇಳಿ ನಾನು ಕೇಳಿಸ್ಕೊಂಡೆ. ಅಶೋಕ್ ಅವರು ಅಂಬರೀಷ್ ಅವ್ರು ಕರೆದು ಒಪ್ಸಿದ್ರು, ಆಗಲಿಲ್ಲ ಉಪೇಂದ್ರ ಅಲ್ಲಿ ಉಪೇಂದ್ರ ಮನೇಲಿ ಏನಾಯಿತು, ನಾನು ಹೋಗಿದ್ದೆ ನಿಜ. ಉಪೇಂದ್ರ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಜ. ಎಕ್ಸ್ಪ್ಲೈನ್ ಮಾಡಿದಾಗ ಉಪೇಂದ್ರ ಏನು ತೀರ್ಮಾನ ತೊಗೊಳಕ್ಕಾಗಿಲ್ಲ. ನನಗೊಂದು ಟೈಮ್ ಕೊಡಿ, ಇವತ್ತು ಆಡಿಯೋ ರಿಲೀಸ್ ಇದೆ, ನಾನು ಮಾತಾಡ್ತೀನಿ ಅಂದ್ರೆ ಸರ್ ನನಗೇನು ಕೆಲಸ ಇದೆ, ಅವತ್ತು ಆಡಿಯೋ ರಿಲೀಸ್ ಇದೆ ಅವ್ರದ್ದು. ಅವ್ರು ಆಡಿಯೋ ರಿಲೀಸ್ದಾಗ ಅವ್ರು ನಿರ್ಮಾಪಕರು ಇರಬೇಕು, ನಾನು ಇದು ತಪ್ಪಾಗುತ್ತೆ, ಅವರು ತಡೆ ಆಗುತ್ತೆ. ಅದರಿಂದ ನಾನು ಹೇಳ್ತೇನೆ, ನಾನು ಬರ್ತೀನಿ ಸರ್, ನೀವು ತೀರ್ಮಾನ ಏನು ತೊಗೊಳ್ತೆ ನನಗೆ ಹೇಳಿ, ತೀರ್ಮಾನ ತೊಗೊಂಡು ಅಂತ ಹೇಳ್ತೀನಿ. ಅಲ್ಲ, ಬಟ್ ನೀವು ಎದ್ದು ಹೋದ್ರಿ ಮಧ್ಯದಲ್ಲಿ? ಹೌದು, ಇಲ್ಲ, ನಾನು ನನ್ನ ವರ್ಷ ಹೇಳಿದ್ದೀನಿ ಉಪೇಂದ್ರಗೆ, ಸರ್ ಗಾಡ್ ಫಾದರ್ ಚಿತ್ರ ಸ್ಟಾರ್ಟ್ ಮಾಡಿದ್ದು ನಿಮ್ಗೆ ಗೊತ್ತು, ಮೊದಲು ಯಾರು ಮಾಡಬೇಕು ಅಂತ ನಿಮ್ಗೆ ಗೊತ್ತು, ಎಲ್ಲ ಕೂಲಂಶವಾಗಿ ನಿಮ್ಗೆ ಗೊತ್ತಿದ್ದಂಗೆ ನಾವು ಇದಕ್ಕೆ ಎಷ್ಟು ವೆಚ್ಚ ಮಾಡಿದ್ವಿ ಪ್ರತಿಯೊಂದು ಗೊತ್ತಿದ್ದು ಉಪೇಂದ್ರ ಸರ್. ನೀವೇನು ಹೇಳ್ತೀರಾ, ನಾನು ಗಾಡ್ ಫಾದರ್ ಬೇಕು ಅಂತ ಕಟಾರಿ ವೀರ ಬೇಕು ಅಂತ ಅವ್ರು ಹೇಳ್ತಾರೆ. 2 ಸಿನಿಮಾ ನಂದು ಸರ್, ನಿಮಗೆ ಗೊತ್ತು. ಅವ್ರು ಹೇಳಿದ್ರು, ಸರ್ ಮಂಜು ಅವರೇ ನೀವು ಅದ್ಭುತವಾಗಿ ಸೆಟ್ ಆಗಿದ್ದೀರಾ, ರೆಹಮಾನ್ ಕರ್ಕೊಂಬಂದು ಮ್ಯೂಸಿಕ್ ಮಾಡಿದ್ರು, ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರು 3D ಮಾಡಿದ್ದಾರೆ. ಅವ್ರು ಇದಕ್ಕೆ ಯಾರು ಉತ್ತರ ಕೊಡಲಿ ನನಗೆ ಹೇಳೋಕೆ ಅರ್ಥ ಆಯ್ತಲ್ಲ. ಅಂಬರೀಷ್ ನನ್ನ ನೇತೃತ್ವದಲ್ಲಿ ಮತ್ತು ವಾಣಿಜ್ಯ ಮಂಡಳಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದಾಗ ಸರಿ ಕೂತ್ಕೊಂಡು ತೀರ್ಮಾನ ಮಾಡಿ ನಾನು ಬರ್ತೀನಿ. ಯಾಕೆಂದರೆ ಅವತ್ತಿನ ದಿನ ಮುನಿರತ್ನಂ ಅವರ ಆಡಿಯೋ ರಿಲೀಸ್ ಇತ್ತು.
ಕರೆಕ್ಟ್. ನಾನು ಕೂತ್ಕೊಂಡ್ರೆ ತಪ್ಪಾಗುತ್ತೆ, ನಾನು ಸಿದ್ಧತೆ ಬಂದೆ. ಬಟ್ ಪರೋಕ್ಷವಾಗಿ ಉಪೇಂದ್ರ ಅವರು ನಮ್ಮ ಜೊತೆ ಲೈವ್ ಚಾಟ್ ಮಾಡಬೇಕಾದ್ರೂ ಕೂಡ ನಾನು ನೋಡಿದೆ, ಅವರು ಹೇಳಿದ್ದೇನೆ ಅಂತಂದರೆ ಎರಡೂ ಸಿನಿಮಾಗಳು ನನ್ನ ಸಿನಿಮಾನೇ, ಇಬ್ಬರು ಪ್ರೊಡ್ಯೂಸರ್ ನನಗೆ ಬೇಕು, ನಾನು ಇಬ್ಬರಿಗೂ ಬೇಕು. ಆದರೆ ಎಲ್ಲೊಂದು ಕಡೆ ನಂಗೆ ಅನಿಸುತ್ತೆ ಕಠಾರಿ ವೀರ ಮುಂಚೆ ಬರಲಿ ಅಂತ ನನಗೆ ಅನಿಸುತ್ತೆ. ಆದರೆ ಮಂಜು ಅವರು ಇದಕ್ಕೆ ಒಪ್ತಾ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರು ಅವರು. ಇಲ್ಲ, ನನಗೆ ಆ ರೀತಿ ಉಪೇಂದ್ರ ಯಾವತ್ತೂ ಹೇಳಿಲ್ಲ. ಕಠಾರಿ ವೀರ ಬರಬೇಕು ಅಂತ ನನಗೆ ಯಾವತ್ತೂ ಉಪೇಂದ್ರ ಹೇಳಿಲ್ಲ. ಅದೇ ಕಾರಣಕ್ಕೋಸ್ಕರ ನೀವು ಬಂದ್ರಿ ಅಂತ. ನನ್ನ ಚಿತ್ರದ ನಾಯಕರು ಉಪೇಂದ್ರ ಹೇಳಿ. ಹೆಂಗಾಗಿದೆ, ನೀವು ಸಂಧಾನಕ್ಕೆ ಹೋಗ್ತೀರಿ, ಬಟ್ ಸಂಧಾನದಲ್ಲಿ ನನ್ನ ಪರವಾಗಿ ಆಗಬೇಕು ಅನ್ನೋದು ನಿಮ್ಮ ಒಂದು ವಾದ. ಸರ್ ನ್ಯಾಯಸಮ್ಮತವಾಗಬೇಕು ಅಂದ್ರೆ ನಿಮ್ಮ ಪರವಾಗಿ ಆದ್ರೆ ನ್ಯಾಯಸಮ್ಮತ. ಸರ್ ಮೊದಲನ ಆದ್ಯತೆ ಕೊಟ್ಟರೆ ಯಾರು ಸರ್? ಇದು ಯಾವ ರೂಲ್ಸ್ ಇದು? ನೀವು ಎಲ್ಲಿಂದ ಯಾವ ರೂಲ್ಸ್ ಅಲ್ಲ ಸರ್, ಇದು ಒಬ್ಬ ನಿರ್ಮಾಪಕರು, ನಾವು ಸಿನಿಮಾ ಮಾಡಿದ್ದೀವಿ ಸರ್, ವ್ಯಾಪಾರ ಇದು ವಹಿವಾಟು, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿರ್ತೀವಿ. ಇದಕ್ಕೇನರ್ಥ? ಏಕಾಏಕಿ ಬಂದು ಕನ್ನಡ ಸಿನಿಮಾ ಪೈಪ್ ಕೊಡೋದು ಎಷ್ಟು ಯಾವ ನ್ಯಾಯ ಗೌರೀಶ್? ಆಮೇಲೆ ನಾವಿವತ್ತು ಪರಭಾಷೆಗಳಿಗಿನ್ನ ನಾವು ಸಿನಿಮಾ ಕಡಿಮೆ ಮಾಡಿದ್ರೆ ಹೇಳಿ. ಇವತ್ತು ನಾವು ತೆಲುಗು ತಮಿಳಲ್ಲಿ ಏನು ರಿಚಸ್, ಅದಕ್ಕಿಂತ ರಿಚಸ್ ಇಲ್ಲ ಇದೆ. ನಾನು ಆ ಸಿನಿಮಾ ಬಗ್ಗೆ ದಯವಿಟ್ಟು ಹೇಳ್ತಲ್ಲ, ಆ ಸಿನಿಮಾ ಅದ್ಭುತವಾದ ಸಿನಿಮಾ. ಆ ಸಿನಿಮಾ ನನ್ನ ಸಿನಿಮಾನೇ. ಕನ್ನಡದ ಪ್ರತಿಯೊಬ್ಬರು ಯಾರೇ ಮಾಡೋ ಸಿನಿಮಾ ನನ್ನ ಸಿನಿಮಾ. ನಾನು ಸಿನಿಮಾದಗಳನ್ನ ಭೇದ ಭಾವ ಮಾಡೋಕ್ಕೆ ಇಲ್ಲ. ನನ್ನ ಸಿನಿಮಾ ಮೊದಲು ಸ್ಟಾರ್ಟ್ ಮಾಡಿದ್ದೀನಿ, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ ಅಷ್ಟೇ ಹೊರತು ನಾನು ಆ ಸಿನಿಮಾ ಬಗ್ಗೆ ದಯವಿಟ್ಟು, ಆ ಸಿನಿಮಾ ನಾನು ನೋಡಿದ್ದೀನಿ, ಸಾಂಗ್ಗಳು ನೋಡಿದ್ದೀನಿ, 3D ತುಂಬ ಅದ್ಭುತವಾಗಿದೆ. ನನ್ನ ಸಿನಿಮಾನ ಅವರು ನೋಡಿದ್ದಾರೆ, ಮುನಿರತ್ನಂ ಅವರು ತುಂಬಾ ಅದ್ಭುತವಾಗಿದೆ, ಖುಷಿ ಪಟ್ಟಿದ್ದಾರೆ. ಫೈಟ್ ನೋಡಿದ್ರೆ ಒಂದು ಕ್ಯಾರೆಕ್ಟರ್ ಅವ್ರು ಹೇಳ್ತಾರೆ, ಇವತ್ತು ಇಂಡಿಯಾದಲ್ಲಿ ಯಾವ ನಾಯಕರು ಮಾಡೋಕ್ಕೆ ಆ ಥರ ಪಾತ್ರ ಉಪೇಂದ್ರ ಮಾಡಿ ನಿಜವಾಗ್ಲೂ ಗೆದ್ದಿದ್ದಾರೆ, ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ನಾನು ಸಿನಿಮಾ ಬಗ್ಗೆ ಯಾವ ಸಿನಿಮಾ ಬಗ್ಗೆ ಹೇಳ್ತಾ ಇಲ್ಲ, ಒಟ್ಟಾರೆ ಸಿನಿಮಾ ರಿಲೀಸ್ ಬಂದಾಗ ನನ್ನ ಸಿನಿಮಾಗೆ ಅವಕಾಶ ಮಾಡಿಕೊಡಿ. ಮಂಜು ಅವ್ರದ್ದು ಹೇಗಿದೆ ಗೊತ್ತಾಯ್ತು. ಒಂದು ಸಂಧಾನ ಮಾತುಕತೆ ನಾಳೆ ಆಗುತ್ತೆ, ಒಂದು. ಎರಡನೇದು ಇನ್ನೊಂದು ನಿಮ್ಮ ಮೇಲಿರುವಂಥದ್ದು ಒಂದು ಏನಂದರೆ ಕಂಪ್ಲೇಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಾಂದ್ರೆ ಮಂಜು ಕಠಾರಿ ವೀರ ಅನೌನ್ಸ್ ಮಾಡಿದ ತಕ್ಷಣ ಮಂಜು ಅವ್ರು ಬಂದು ನನ್ನ ಸಿನಿಮಾ ಬೇಕು ಮುಂಚೆ ರಿಲೀಸ್ ಆಗ, ಯಾಕಂದ್ರೆ ನನ್ನ ಮುಂಚೆ ಶೂಟಿಂಗ್ ಶುರು ಆಗಿದೆ, ಆದರೆ ಮಂಜು ಅವ್ರು ರಿಲೀಸ್ಗೇನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಒಂದು ಆಡಿಯೋ ರಿಲೀಸ್ ಆಗಿಲ್ಲ ಇನ್ನು ನಿಮ್ದು. ಈಗ ಅಲ್ಲ ಮುನಿರತ್ನಂ ಅವ್ರು, ಇಲ್ಲ ನಮಗೂ ಗೊತ್ತಿರುವಂತದ್ದು ಆಡಿಯೋ ರಿಲೀಸ್ ಆಗಿದೆಯಾ ಈಗ? ಕಠಾರಿ ವಿರುದ್ಧ ಆಡಿಯೋ ರಿಲೀಸ್ ಆಗಿದೆ. ಅಲ್ಲ ಸರ್, ಒಂದು ಆಡಿಯೋ ರಿಲೀಸ್ಗೆ ಒಂದು ಡಿಸ್ಟೆನ್ಸ್ ಬೇಕಲ್ವಾ ಸರ್? ಒಂದು ನಿಮಿಷ. ನಾನು 20 ತಾರೀಕು AR ನನಗೆ ಆಲ್ರೆಡಿ ಡೇಟ್ ಕೊಟ್ಟಿದ್ದಾರೆ. ನಾನು ಈ ವಾಣಿಜ್ಯ ಮಂಡಳಿ ಉಪೇಂದ್ರ ಮತ್ತು ಅಂಬರೀಷ್ ಅವ್ರಿಗಿಂತ ದೊಡ್ಡವನಲ್ಲ. ಅವ್ರು ಒಟ್ಟಾರೆ ಏನು ತೀರ್ಮಾನ ತಗೊಳ್ತಾರೆ, ನಾವು AR ಅಂತ ಒಬ್ಬ ಅದ್ಭುತವಾದ ಸಂಗೀತ ನಿರ್ದೇಶಕ ಕರೆಸಿ ಪ್ರಥಮ ಕನ್ನಡದಲ್ಲಿ ಮಾಡಿದಾಗ ನಾವೊಂದು ದೊಡ್ಡದಾಗಿ ಮಾಡಿ ಅದ್ಭುತವಾದ ಮಾಡ್ಬೇಕಲ್ವಾ? ಏನ್ ಮಾಡ್ತಾ ಇದ್ರಿ ನೀವು? ಆಡಿಯೋಗೆ ಮಿನಿಮಮ್ 40-50 ಲಕ್ಷ ಖರ್ಚು ಮಾಡ್ತಾ ಇದ್ದೀನಿ ಫಂಕ್ಷನ್ಗೆ. 26ನೇ ತಾರೀಕು ಆಡಿಯೋ ರಿಲೀಸ್ ಫಂಕ್ಷನ್. ನನಗೆ ಅದೇ ಇವಾಗ ತೀರ್ಮಾನ ಇವತ್ತು ನಾಳೆ ಕೊಟ್ಟರೆ, ನಾಳೆ ಚೇಂಬರ್ ತೀರ್ಮಾನ ಕೊಡ್ತಾ ಅದ್ರ ಮೇಲೆ ನಾನು ಆಡಿಯೋ ರಿಲೀಸ್ ಮಾಡೋಕೆ ಈಗ. ಅಲ್ಲ ಡೇಟ್ ಕೊಟ್ಟಿದ್ದಾರೆ ಅಂದ್ರಲ್ಲ ಈಗ ನೀವು? ಅವ್ರು ಸಾರ್ ಕೊಟ್ಟಿದ್ದಾರೆ ಪಾಪ, AR ರೆಹಮಾನ್ ಅವರು. ಹೌದು, 26ಕ್ಕೆ ಬರ್ತಾ ಇದ್ದಾರೆ. ಅದೇ ಸರ್, ಅವರು ಹೇಳಿದ್ದಾರೆ ನಮ್ಗೆ 3 ಡೇಟ್ ಕೊಟ್ಟಿದ್ದಾರೆ. ಯಾವ್ಯಾವ ಡೇಟ್ ಅಂತ ಹೇಳಿದ್ರೆ 3 ಡೇಟ್ ಹೇಳಿದ್ದಾರೆ. ನಾನು ನಾಳೆ ತೀರ್ಮಾನ ನೋಡ್ಕೊಂಡು ನನಗೆ AR ರೆಹಮಾನ್ ಸರ್ ಹತ್ರ ಮಾತಾಡಬೇಕು. ಅವ್ರನ್ನ ಕರೆಸ್ತೀರಾ ನೀವು? 26ಕ್ಕೆ ನಿಮ್ದು ಆಡಿಯೋ ರಿಲೀಸ್ ಆಯ್ತು ಅಂತ ಅನ್ಕೊಳ್ಳಿ ಸರ್. ನಾಳೆ ನಾನು ಆಡಿಯೋ ಎಲ್ಲ ಒಂದು ನಿಮಿಷ, ಸಿನಿಮಾಗೆ 15 ದಿನ ಮುಂಚೆ ಸಾಕು ದಯವಿಟ್ಟು ಆಡಿಯೋ. ಅತಿ ಹೆಚ್ಚೇನು ಬೇಕಾಗಿಲ್ಲ, 15-20 ದಿನ ಮುಂಚೆ ಸಾಕು ಆಡಿಯೋಗಳು ದಯವಿಟ್ಟು. ಅದರಿಂದ ನನಗೆ ನಾಳೆ ಏನು ವಾಣಿಜ್ಯ ಮಂಡಳಿ ತೀರ್ಮಾನ ಕೊಡುತ್ತೆ ಅಂಬರೀಷ್ ಮತ್ತು ಉಪೇಂದ್ರ ನೇತೃತ್ವದಲ್ಲಿ, ಅದನ್ನು ನಾನು ಮತ್ತು ನಮ್ಮ ಸ್ನೇಹಿತರು ಮುನಿರತ್ನಂ ಅವರು ಇಬ್ಬರು ಅದಕ್ಕೆ ಅದೇನು ಕೊಡ್ತಾರೆ ಆ ತೀರ್ಮಾನ ನಾವು ಭಾಗಿಯಾಗಿರ್ಬೇಕು. ನಿಜವಾಗಿ ಆಗಿರ್ಬೇಕು. ನಾನೊಬ್ಬನೇ ಅಲ್ಲ, ಅವರು ನನ್ನ ಜೊತೆಲಿ ಇರಬೇಕು. ಯಾಕೆಂದರೆ ನಾನು ಮಾಡ್ತೀನಿ ಅದು ತಪ್ಪಾಗುತ್ತೆ. ವಾಣಿಜ್ಯ ಮಂಡಳಿಗಿಂತ ನಾಳೆ ಅಲ್ಲಿ ಕೂತ್ಕೊಳ್ಳೋ ಕಮಿಟಿಗಿಂತ ನಾವು ಯಾರು ದೊಡ್ಡವ್ರಲ್ಲ. ಅದರಿಂದ ನಾನು ಅವ್ರಿಗೆ ಹೇಳಿದ್ದೀನಿ, ದಯವಿಟ್ಟು ಬನ್ನಿ ಕೂತ್ಕೊಂಡು ಒತ್ತಾಡ್ತಾ ಮಾಡೋದು, ಜನಗಳಿಗೆ ಒಳ್ಳೆ ಸಿನಿಮಾ ಕೊಡಬೇಕು. ಇದು ಹೇಗಾಗಿದೆ ಅಂದರೆ KV ಚಂದ್ರಶೇಖರ್ ನೇತೃತ್ವದ ವಾಣಿಜ್ಯ ಮಂಡಳಿಗೆ ಯಾವುದೇ ಅಧಿಕಾರವಾಗಲಿ ಅಥವಾ ಅವ್ರ ಮಾತು ಕೇಳುವಂಥ ಸ್ಥಿತಿಗತಿ ಇಲ್ಲ ಅಂತ ಇದು ಪ್ರೂವ್ ಆಗ್ತಾ ಇದೆ. ಇಲ್ಲ, ನಮ್ಮ ಅಧ್ಯಕ್ಷರ ಬಗ್ಗೆ ಅಪಾರವಾದ ಗೌರವ ಇಲ್ಲ. ಅಲ್ಲೇನಾಗಿದೆ ಅಂದರೆ ಮೊನ್ನೆ ವಾಣಿಜ್ಯ ಮಂಡಳಿ ಏನು ತೀರ್ಮಾನ ಆಯಿತು, ಸೆನ್ಸಾರ್ ಅನ್ನೋದು ಬಂತು. ಸೆನ್ಸಾರ್ ಅನ್ನೋದು ಈ ಸಿನಿಮಾ ಬರಲ್ಲ ಅಂತ ನಾವು ಇಬ್ಬರು ಹೇಳಿದ್ದೀವಿ. ಮೊದಲನೇ ಪಾರ್ಟಿ ಸೆನ್ಸಾರ್ ವಿಷಯಕ್ಕೆ ಇದು ಬರಲ್ಲ, ಅದು ನಾವು ಇಬ್ಬರು ತಿರಸ್ಕರಿಸಿದ್ದೀವಿ. ಅದರಿಂದ ಅವ್ರು ಮತ್ತೊಮ್ಮೆ ಕೂರಿಸಿ ಇಬ್ಬರಲ್ಲಿ ಯಾರು ಬರಬೇಕು, ಯಾಕೆಂದ್ರೆ ಒಂದೇ ಇರೋ ಆದ್ರಿಂದ ನಾವು ಇಷ್ಟೊಂದು ಗಲಾಟೆ ಹೊರತು ಬೇರೆಯವರಾಗಿ ತೊಂದರೆ ಇರಲಿಲ್ಲ. ಆಗಿರೋ ಆಡಿಯನ್ಸ್ ಬೇರೆ, ಏರಿಯೋ ಆಡಿಯನ್ಸ್ ಬೇರೆ. ಇವರು ಇವತ್ತು ಸಿನಿಮಾ ನಾಳೆ ಅದು ನೋಡ್ತಾರೆ. ಒಟ್ನಲ್ಲಿ ಮಂಜುವರೇ ನೀವೆಲ್ಲ ಸೇರ್ಕೊಂಡು ಉಪೇಂದ್ರ ಅವ್ರಿಗೆ ಧರ್ಮ ಸಂಕಟದ ಸಿಲುಕಿಸಿದ್ರಿ ಫಸ್ಟ್. ಅಂಬರೀಷ್ ಅವ್ರಿಗೆ ಧರ್ಮ ಸಂಕಟ ಸಿಲುಕಿಸ್ತಾ ಇದ್ದಾರೆ. ಅಲ್ಲ, ಅಂಬರೀಷ್ ಅವರು ಹೇಳಿದಾದ್ರೆ ಕೊನೆಗೆ ಒಪ್ಕೋತೀರಾ ಅಂತ ನೀವು ಹೇಳ್ತೀರಾ? ಸರ್, ಅಂಬರೀಷ್ ಮತ್ತು ಉಪೇಂದ್ರ ಯಾರು ಹೇಳಿದ್ರು ವಾಣಿಜ್ಯ ಮಂಡಳಿ ಸೇರಿ ಒಪ್ಕೋಬೇಕು. ಎಸ್, ಈಗ ನಾವು ಅಂಬರೀಷ್ ಅವ್ರ ನೇತೃತ್ವದಲ್ಲಿ ನಾಳೆ ಸಭೆ ನಡೆಯಲಿದೆ, ಇದರಲ್ಲಿ ಯಾರೆಲ್ಲ ಭಾಗಿಯಾಗಲಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಯಿತು. ಮಂಜೂರು ಇದಕ್ಕೆ ಒಪ್ಕೊಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ವಿವಾದದ ಇನ್ನೂ ಕೆಲವು ಆಯಾಮಗಳಿವೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.